ಹುಬ್ಬಳ್ಳಿ ಧಾರವಾಡದ ಮಹಾಜನತೆಗೆ ನಮಸ್ಕಾರ. ನನ್ನ ಹೆಸರು ಆನಂದ್ ಸವಣೂರ್. ಟೋರಾಟೋರಿ ಸಂಸ್ಥೆಯ ಉತ್ತರ ಕರ್ನಾಟಕ ವಿಭಾಗದ ಕ್ಲಸ್ಟರ್ ಹೆಡ್ ಆಗಿ ನಾನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ, ಅಭ್ಯುದಯ ಅಂತ ಹೇಳಿ. ಸೊ ಟೋರಾಟೋರಿ ಸಂಸ್ಥೆಯ ಇಲ್ಲಿಯವರೆಗಿನ ಒಂದು ನಮ್ಮ ಕಾರ್ಯಾಚರಣೆಯಲ್ಲಿ ಆದಂತಹ ಯಶಸ್ಸು ಮತ್ತು ಅಭಿವೃದ್ಧಿಯನ್ನ ನಾವು ಇಲ್ಲಿ ವಿಜೃಂಭಿಸ್ತಾ ಇದ್ದೀವಿ. ಇದೇ ಒಂದು ಸಂದರ್ಭದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜಿಸಿದ್ದೇವೆ. ಇದೇ ಒಂದು ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತಹ ವಿವಿಧ ಕಲಾವಿದರು ಹಾಗೂ ಕಲಾ ಸಾಹಿತ್ಯಕ್ಕೆ ಸೇವೆಯನ್ನ ಕೊಟ್ಟಂತವರಿಗೆ ನಾವು ಇಲ್ಲಿ ಕಲಾ ರತ್ನ ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ವಿಶಿಷ್ಟ ಕಲಾ ಸೇವಾ ರತ್ನ, ಉದ್ಯೋಗ ಸೇವಾ ರತ್ನ ಹಾಗೂ ಕುಂಚ ಕಲಾ ಸೇವಾ ರತ್ನ. ಇದೇ ಒಂದು ಸಂದರ್ಭದಲ್ಲಿ ಇನ್ನೊಬ್ರು ಕೂಡ ಕ್ರೀಡೆಯಿಂದಲೂ ಕೂಡ ಒಬ್ಬರು ರಜತ ಪದಕವನ್ನು ಗಳಿಸಿದ್ದಾರೆ. ಅವರಿಗೆ ನಾವು ಕ್ರೀಡಾ ರತ್ನ ಅಂತ ಒಂದು ಪ್ರಶಸ್ತಿಯನ್ನ ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ನಮ್ಮ ಯಶಸ್ಸು ಮತ್ತು ಅಭಿವೃದ್ಧಿಯನ್ನ ವಿಜೃಂಭಿಸೋಕ್ಕೋಸ್ಕರ, ಅದರ ಜೊತೆಗೆ ಯಾರ್ಯಾರು ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾದಂತಹ ಒಂದು ಸಂದರ್ಭ ಅಂದರೆ, ನಾವು ಇದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಟೋರಾಟೋರಿ ಸಂಸ್ಥೆ ವತಿಯಿಂದ 2 ಹೊಸ ಚಾನೆಲ್ಗಳನ್ನು ಕೂಡ ಲಾಂಚ್ ಮಾಡ್ತಾ ಇದ್ದೇವೆ. ಒಂದು ಟೋರಾಟೋರಿ ಸ್ಪೋರ್ಟ್ಸ್, ಇನ್ನೊಂದು ಟೋರಾಟೋರಿ ನ್ಯೂಸ್. ಈ ಒಂದು ಮಾಧ್ಯಮದ ಮೂಲಕ ನಾವು ಈ ಒಂದು ಕರ್ನಾಟಕದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ವಿಭಾಗಗಳಾಗಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ನಡೆದೋ ಕೂಡ ಅವನ್ನು ಕವರೇಜ್ ಮಾಡಿ ಮತ್ತೆ ಜನರಿಗೆ ಒಳ್ಳೆಯ ಒಂದು ವಿಷಯಗಳನ್ನು ತಲುಪಿಸ್ಬೇಕು ಅಂತ ಹೇಳಿ ಇದರ ಉದ್ದೇಶ ಆಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕ ಪರವಾಗಿ, ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮಸ್ತೆ. ಅಭ್ಯುದಯ ಅಂದರೆ ಇದೊಂದು ಸಂಸ್ಕೃತ ಒಂದು ಭಾಷೆಯಂತ ಒಂದು ಹೆಸರು. ಅಭ್ಯುದಯ ಅಂದ್ರೆ ಒಂದು ಸಂಭ್ರಮಾಚರಣೆ, ನಮ್ಮ ಅಭಿವೃದ್ಧಿ ಆಗಲಿ ಅಥವಾ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಡೆದಂತ ಕಾರ್ಯಕ್ರಮಗಳು ನಮಗೆ ಸಿಕ್ಕಂತ ಯಶಸ್ಸಾಗಲಿ, ಅದರ ಒಂದು ವಿಜೃಂಭಣೆಯ ಆಚರಣೆಯೇ ಅಭ್ಯುದಯ. ನನ್ನ ಹೆಸರು ಆನಂದ್ ಸವಣೂರ್. ಟೋರಾಟೋರಿ ಸಂಸ್ಥೆಯಲ್ಲಿ ಕ್ಲಸ್ಟರ್ ಹೆಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಟೋರಾಟೋರಿ ಸಂಸ್ಥೆಯ ಚೇರ್ಮನ್ ಮಾತಾಡ್ತಾ ಇರೋದು. ನಮ್ಮ ಸಂಸ್ಥೆಯಲ್ಲಿ 3 ಥರದ ಒಂದು ಬಿಸ್ನೆಸ್ ಅನ್ನ ನಾವು ಮಾಡ್ತೇವೆ. ಒಂದು ಬಂದು ವೆಲ್ತ್ ಮ್ಯಾನೇಜ್ಮೆಂಟ್. ಸಾಧಾರಣ ಇವತ್ತಿಗೆ 260 ಕೋಟಿಯಷ್ಟು ಫಂಡ್ಸ್ ಅನ್ನ ಮ್ಯಾನೇಜ್ ಮಾಡ್ತೇವೆ ಮತ್ತು 600 ಪರಿವಾರಗಳಿಗೆ ಸರ್ವಿಸ್ ಅನ್ನು ಕೊಡ್ತಾ ಇದ್ದೇವೆ. ಮತ್ತು ಇನ್ನೊಂದು ನಮ್ಮ ವರ್ಟಿಕಲ್ ಬಂದು ಟೆಕ್ನಾಲಜಿ. ಸೊ ಇದರಲ್ಲಿ ಭಾರತದ ಮೊದಲ ಕ್ರಿಯಾತ್ಮಕ ಮೊಬೈಲ್ ಆ್ಯಪ್ ಅಂತ ಹೇಳಿದ್ರೆ ಇಂಡಿಯಾಸ್ ಫಸ್ಟ್ ಕ್ರಿಯೇಟಿವ್ ಕಮ್ಯುನಿಟಿ ಆ್ಯಪ್ ಅನ್ನುವಂಥದ್ದನ್ನ ನಾವು ಆಲ್ರೆಡಿ ಹುಬ್ಬಳ್ಳಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಲಾಂಚ್ ಅನ್ನ ಮಾಡಿ ಈಗ ಸಾಧಾರಣ 1,500 ಅಷ್ಟು ಡೌನ್ಲೋಡ್ ಆಗಿದೆ ಮತ್ತು ಉತ್ತಮವಾದ ಸಮಾಜದಲ್ಲಿ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಸೊ ಈ ಆ್ಯಪಿನ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತಿಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅಡಿಕ್ಷನ್ ಆಗಿರುವಂಥದ್ದು ಒಂದು ಎಲ್ಲ ಪೇರೆಂಟ್ಸಿಗೂ, ತಂದೆ ತಾಯಿಗಳಿಗೂ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಆ್ಯಪಲ್ಲಿ ಏನು ಮಾಡ್ತೇವೆ, ನಾವು ಒತ್ತು ಕೊಟ್ಟಿರ್ತಕ್ಕಂಥದ್ದು ಕಲೆ, ಕ್ರಿಯೇಟಿವಿಟಿ, ಸ್ಕಿಲ್ ಮತ್ತೆ ವ್ಯಾಪಾರ ಮಾಡುವಂಥದ್ದು. ಸೊ ಇದು ಗ್ಲೋಬಲ್ ಲಾಂಚ್ ಆಗುತ್ತೆ ಇನ್ ಕಮ್ಮಿಂಗ್ ಡೇಸ್ ಅಲ್ಲಿ. ಮತ್ತು ಇನ್ನೊಂದು ವರ್ಟಿಕಲ್ ಬಂದು ಇಂಡೋ ವಿಂಡೋ ಅಂತ ಹೇಳಿದ್ರೆ ಇದು ಸ್ಪಿರಿಚುವಲ್ ರಿಲೇಟೆಡ್ ಪ್ರಾಜೆಕ್ಟ್ ಆಕ್ಚುಲಿ. ಸೊ 101 ಅಡಿದು ಶಿವ ಡಮರುಗ ಹಿಡ್ಕೊಂಡಿರ್ತಕ್ಕಂಥದ್ದು, ಕೈಯಲ್ಲಿ ಡಮರುಗ ಹಿಡ್ಕೊಂಡಿರ್ತಕ್ಕಂಥದ್ದು, ಇದನ್ನ ಮೈಸೂರಲ್ಲಿ ನಾವು ಮಾಡ್ಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ. ಇದು ನಮ್ಮ ಟೋರಾಟೋರಿ ಸಂಸ್ಥೆಯ ಒಂದು ಕಿರುಪರಿಚಯ. ಸೊ ಹುಬ್ಬಳ್ಳಿಯಲ್ಲಿ ಶುರು ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಬೆಂಗಳೂರನ್ನ ನಾವು ಕಂಪೇರ್ ಮಾಡುವಾಗ ಹುಬ್ಬಳ್ಳಿಯಲ್ಲಿ ಉತ್ತಮವಾದಂತಹ ತಂಡಗಳಿದೆ ಮತ್ತು ಉತ್ತಮವಾದಂತಹ ಧ್ಯೇಯ ಉದ್ದೇಶಗಳು ಇಲ್ಲಿ ಇರ್ತಕ್ಕಂಥವರಿಗೆ ಆಕ್ಚುಲಿ ಇದ್ದು ನಮಗೆ ನಾವು ಇವತ್ತು ಇಲ್ಲಿ ಒಂದು ಗೆಲುವನ್ನ ಒಂದು ಹಂತದವರೆಗೂ ಪಡೆದಿದ್ದೇವೆ. ನಮಸ್ಕಾರ. ಈ ಅಭ್ಯುದಯ ಅಂತ ಹೇಳಿ ಇವತ್ತಿನ ಒಂದು ಸಮಾರಂಭದಲ್ಲಿ ನಾವು ಸಾಧಾರಣ 4 ತಿಂಗಳ ಹಿಂದೆಯಿಂದ ಮ್ಯಾಪ್ ಅಂತ ಹೇಳಿ, ಅಂದ್ರೆ ಮೆಡಿಕಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿ ಸರಿಸುಮಾರು 80 ವೈದ್ಯರನ್ನ, ಡಾಕ್ಟರ್ಸ್ ಅನ್ನ ಮೀಟ್ ಮಾಡಿ ಅದರಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿ ವಿಡಿಯೋ ಶೂಟ್ ಅನ್ನ ಮಾಡಿ ನಾವು ಆಕ್ಚುಲಿ ಅದನ್ನ ನಮ್ಮ ಆ್ಯಪ್ ಅಲ್ಲಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಸೊ ಅದನ್ನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ದಿನ ಹಿರಿಯ ಸಾಧಕರಿಗೆ ಕಲೆ ಆಗ್ಲಿ ಅಥವಾ ಇನ್ನೊಂದು ರೀತಿಯ ವಿವಿಧ ಇದರಲ್ಲಿ
ನಾವು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಮತ್ತು ಮೆಡಿಕಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಯಾವ್ಯಾವ ವೈದ್ಯರು ಪಾಲ್ಗೊಂಡಿದ್ರು ಅವರಿಗೆಲ್ಲ ಇವತ್ತಿನ ದಿನ ವೈದ್ಯ ರತ್ನ ಅಂತ ಹೇಳಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಮೆಡಿಕಲ್ ಜಗತ್ತಿನ ದಿಗ್ಗಜರಾದಂತಹ ಡಾಕ್ಟರ್ ಸುರೇಶ್ ದುಗಾಣಿ ಅವರೇ ಮತ್ತು ಶಿವಾನಂದ್ ಗುಂಜಾಳ್ ಅವರೇ, ವೇದಿಕೆ ಮೇಲೆ ಇರುವಂತಹ ಇನ್ನೆಲ್ಲ ಹಿರಿಯರೇ ಮತ್ತು ಸೇರಿದಂಥ ಎಲ್ಲ ನನ್ನ ಬಿಸ್ನೆಸ್ ಮಿತ್ರರೇ ಮತ್ತು ಬೇರೆ ಬೇರೆ ಕೆಲಸ ಮಾಡುವಂಥ ಪ್ರೊಫೆಷನ್ನಲ್ಲಿ ಕೆಲಸ ಮಾಡುವಂಥ ಸಹೋದ್ಯೋಗಿಗಳೇ. I heard Dr. Dugani for a couple of minutes. So, the connectivity through social media or digital today is the need of the hour, and it's the need of the business today. Because through, I think the example of that is, other day, I think 2 days back, ನಮ್ಮ ಮೆಡಿಕಲ್ ಜಗತ್ತಿನ ದಿಗ್ಗಜರಾದಂತಹ ಡಾಕ್ಟರ್ ಸುರೇಶ್